ನಮಸ್ಕಾರ ವೀಕ್ಷಕರೇ, ಇನ್ನೇನ್ ದಸರಾ ಹಬ್ಬನ ಮುಗೀತು. ನೆಕ್ಸ್ಟ್ ದೀಪಾವಳಿ ಬರೋದ್ರೊಳಗೆ ಯಾವ್ದಾರ ಒಂದು ಒಳ್ಳೆ ರೆಸಿಪಿ, ಅದು ಕೂಡ ಬಿರಿಯಾನಿನೇ ಆಗಿರ್ಬೇಕು ಅಂತಂದ್ರೆ ನಾನು ಈ ಬಿರಿಯಾನಿನ ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಒಂದೊಂದರ ಬಿರಿಯಾನಿ ಇಷ್ಟ ಆಗಿರ್ಬೋದು, ಆದ್ರೆ ಇಂಡಿಯಾದಲ್ಲೇ ನಂಬರ್ 1 ಫೇಮಸ್ ಬಿರಿಯಾನಿ ಯಾರಪ್ಪ ಅಂತ ಕೇಳಿದ್ರೆ ಎಲ್ರ ಬಾಯಲ್ಲಿ ಬರೋದೇ ಈ ಹೈದರಾಬಾದಿ ದಮ್ ಬಿರಿಯಾನಿ ಅಂತ. ತುಂಬಾ ಜನ ಇದು ಮಾಡೋ ಪ್ರೊಸೆಸ್ ತೆಲ್ನವು ಅಂತ ಹೇಳಿ ಸುಮ್ಮನಾಗಿರ್ತೀರ. ಯಾಕಂದ್ರೆ ಫಸ್ಟ್ ಚಿಕನ್ ಬೇಯಿಸ್ಬೇಕು, ಆಮೇಲೆ ರೈಸ್ ಮಾಡ್ಕೋಬೇಕು, ಎರಡನ್ನು ಮಿಕ್ಸ್ ಮಾಡಿ ದಮ್ ಕಟ್ಟಿಸ್ಬೇಕು. ಶಿವ ಈ ಹೈದರಾಬಾದಿನೂ ಬೇಡ, ಈ ಬಿರಿಯಾನಿನೂ ಬೇಡ ಅಂತ ಅನ್ಸ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರನೇ ನಿಮಗೆ ಸಿಂಪಲ್ ಆಗಿ ದಮ್ ಕಟ್ಸಿ ಕುಕ್ಕರ್ ಅಲ್ಲೇ ಮಾಡೋ ಅಂತ ವಿಧಾನನ ಹೇಳ್ಕೊಡ್ತಾ ಇದೀನಿ. ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಬಿರಿಯಾನಿಗೆ ಹಾಕುವಂತ ಐಟಮ್ಸ್ ಒಂದ್ ಕಡೆ ಆದ್ರೆ ಇದನ್ನ ಮಾಡೋ ಅಂತ ಪ್ರೋಸೆಸ್ ಇನ್ನೊಂದ್ ಕಡೆ. ಈ ತರ ಮಾಡಿದ್ರೆ ಮಾತ್ರ ಅದು ಹೈದರಾಬಾದಿ ಬಿರಿಯಾನಿ ಅಂತ ಅನ್ಸ್ಕೊಳ್ಳೋದು. ಪರ್ಫೆಕ್ಟ್ ಹೈದರಾಬಾದಿ ಬಿರಿಯಾನಿ ಹೋಟೆಲ್ ಸ್ಟೈಲ್ ನಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಮೊದಲೇದಾಗಿ ನಾನು 3 ಈರುಳ್ಳಿನ ಎಚ್ತಾ ಇದ್ದೀನಿ. ಸೊ ಇದನ್ನ ಮಾಡ್ಬೇಕಾದ್ರೆ ನಾವು ಎಷ್ಟು ತೂಕ ಚಿಕನ್ ತಗೊಂತ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಂದು 3/4 kg ಚಿಕನ್ಗೆ ನಾನು 3 ಈರುಳ್ಳಿ ತಗೊಂಡಿದ್ದೀನಿ, ಅಂದ್ರೆ 750 ಗ್ರಾಮ್ ಚಿಕನ್ಗೆ. ಸೊ ಅದನ್ನ ಎಷ್ಟು ಸ್ಲೈಸ್ ಆಗಿ ನೀವು ಹೆಚ್ಬೇಕು ಅಂತಂದ್ರೆ ಸೇಮ್ ನಾವು ಈರುಳ್ಳಿ ಬಜ್ಜಿ ಮಾಡ್ಬೇಕು ಅಂದ್ರೆ ಎಷ್ಟು ಸ್ಲೈಸ್ ಆಗಿ ಹೆಚ್ಕೋತೀವೋ ಸೊ ಆ ಸೈಜಲ್ಲಿ ಇರಬೇಕು. ನೀವು ಈಗ ಹೆಚ್ಚಿಬಿಟ್ಟು ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. 1 kg ಚಿಕನ್ಗೆ 4 ಈರುಳ್ಳಿ ಏನಾಗೆ 3/4 kgಗೆ 3 ಈರುಳ್ಳಿ ತಗೊಂಡಿದ್ದೀನಿ. ಈ ಸೈಜಲ್ಲಿ ಏನಾರು ಹೆಚ್ಚಿದ್ರಿ ಅಂತಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಮತ್ತೆ ಕರ್ಮ್ ಅನ್ನಂಗೆ ಚೆನ್ನಾಗಿ ಬರ್ತವೆ. ಏನಾರು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ರಿ ಅಂತಂದ್ರೆ ಅದನ್ನ ಕರಿಯೋದು ಕೂಡ ನಿಮಗೆ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ವು ಅಂತಂದ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. 3 ಈರುಳ್ಳಿನೂ ಕೂಡ ಇದೇ ರೀತಿಯಾಗಿ ಹೆಚ್ಚಿದೀನಿ. ಸೊ ಇವಾಗ ನೆಕ್ಸ್ಟ್ ನಾವು ಇದನ್ನ ಕರಿಬೇಕಾಗುತ್ತೆ. ಇದು ಹೆಚ್ಚೋದೇನಾರು ನಿಮಗೆ ಕಷ್ಟ ಅನ್ಸಿದ್ರೆ ಸೌತೆಕಾಯಿ ಹೆಚ್ಚೋದಿರುತ್ತಲ್ವಾ, ಸೊ ಅದರಲ್ಲಿ ನೀವು ಸ್ಲೈಸ್ ಆಗಿ ಕಟ್ ಮಾಡಬಹುದು. ಈಗ ಬಾಣ್ಲಿನಲ್ಲಿ ಎಣ್ಣೆ ಬಿಸಿ ಮಾಡ್ಕೋತಾ ಇದ್ದೀನಿ. ನಾವು ಎಷ್ಟು ಈರುಳ್ಳಿನ ಹಾಕ್ಬೇಕು ಅಂತಂದ್ರೆ ಈ ಬೋಂಡಾ ಬಜ್ಜಿ ಯಾವ ರೀತಿ ಮುಳುಗಿಸ್ಬಿಟ್ಟು ನಾವು ಕರಿತೀವೋ ಆ ರೀತಿಯಾಗಿ ಈರುಳ್ಳಿನೂ ಕೂಡ ಈ ಎಣ್ಣೆನಲ್ಲಿ ಮುಳುಗಿಸಿ ನಾವು ಕರಿಬೇಕಾಗುತ್ತೆ. ಸೊ ಹಂಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಈರುಳ್ಳಿ ಹಾಕಬೇಕು. ಹಂಗಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ, ಮತ್ತೆ ಸೀದು ಹೋಗೋದಿಲ್ಲ, ಗಾಢ ಚೆನ್ನಾಗಿ ಕರಿತಾವ, ಮಾತ್ರ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇವಾಗ ಈರುಳ್ಳಿ ಇಷ್ಟ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ಇವಾಗ ನಿಧಾನಕ್ಕೆ ಸ್ವಲ್ಪ ಒತ್ತಿ ನಾವು ಕರಿಬೇಕಾಗುತ್ತೆ. ಹಂಗಾದ್ರೆ ಸ್ವಲ್ಪ ಬೇಗ ಕರಿತಾವೆ, ಇಲ್ಲಾಂದ್ರೆ ಟೈಮ್ ಬಹಳ ತಗೊಳುತ್ತೆ. ಅದು ಲೈಟ್ ಗೋಲ್ಡನ್ ಕಲರ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಕರಿಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬಾ ಲೇಟ್ ಆಗುತ್ತೆ. ಅದು ಕಲರ್ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಸೊ ನೀವು ಆದಷ್ಟು ಬೇಗ ಆಫ್ ಮಾಡಿದ್ರೆ ಒಳ್ಳೇದು, ಇಲ್ಲ ಬೇಗ ತಕೊಂಡ್ರೆ ಒಳ್ಳೇದು ಅದನ್ನ. ಯಾಕಂದ್ರೆ ಮತ್ತೆ ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ವಿ ಅಂತಂದ್ರೆ ಅದು ಪೂರ್ತಿ ಸೀದೋಗ್ಬಿಡ್ತವೆ. ಸೊ ಹಂಗಾಗಿ ಬೇಗ ಅದನ್ನ ಕಲರ್ ಬಂದಿ ಕೂಡಲೇ ತಗೊಂಡ್ಬಿಡಿ ಅದನ್ನ. ಈಗ ಒಂದು 5 ನಿಮಿಷ ಬಿಟ್ರೆ ಸಾಕು, ಯಾವ ರೀತಿ ಕರ್ಮ್ ಕ್ರಿಸ್ಪಿಯಾಗಿ ಆಗಿರ್ತವೆ ಅಂತ ನೋಡಿ ನೀವೇ. ಸ್ಲೈಸ್ ಆಗಿದ್ವು ಅಂದ್ರೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬರ್ತವೆ. ಸೊ ಇಷ್ಟೇನ ಈರುಳ್ಳಿ ನಾವು ಹಾಕಿದ್ವು ಅಂತಂದ್ರೆ ಈಗ ಇನ್ನೊಂದು ರೌಂಡ್ ಕರಿತಾ ಇದ್ದೀನಿ, ಯಾಕಂದ್ರೆ ಪೂರ್ತಿ ಹಾಕಿಲ್ಲ ಒಂದೇ ಸಲ. ಇವಾಗ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಫಸ್ಟ್ ಈರುಳ್ಳಿ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಪ್ರೊಸೆಸ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಸ್ಕಿನ್ಲೆಸ್ 3/4 kg ಚಿಕನ್ ತಗೊಂಡಿದ್ದೀನಿ, ಒಂದೇ ಒಂದು ಲೆಗ್ ಪೀಸ್ ಬಿಡಿಸಿದ್ದೀನಿ ಮಾತ್ರ. ಈಗ ನೋಡ್ತಾ ಇರ್ಬೋದು, ಸ್ಕಿನ್ಲೆಸ್ ಮತ್ತೆ ಬೋನು ವಿತೌಟ್ ಬೋನು ಎರಡು ಕೂಡ ಮಿಕ್ಸ್ ತಗೊಂಡಿದ್ದೀನಿ ನಾನು. ಸೊ ನೀವು ಯಾವ ರೀತಿನಾರು ತಗೋಬಹುದು. ಸೊ ಹಿಂಗೆ ಆಗ್ಬೇಕು ಅಂತ ಏನಿಲ್ಲ. ಇದರಲ್ಲಿ ಒಂದು ವಿಷಯ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾವು ಮ್ಯಾರಿನೇಷನ್ಗೆ ಇಡ್ತೀವಲ್ವಾ, ಅದ್ರಲ್ಲೇ ಇದ್ರ ಟೇಸ್ಟ್ ಬರೋದು ಚಿಕನ್ ಇಂದು. ಸೊ ಈಗ ಬಿರಿಯಾನಿ ಟೇಸ್ಟ್ ಏನೋ ಬಂದೇ ಬರುತ್ತೆ ಅದ್ರಾಗಿರೋ ಅಂತ ಮಸಾಲೆ ಆಗಿರ್ಬೋದು ಅದರಿಂದ. ಬಟ್ ಚಿಕನ್ ಕೂಡ ಟೇಸ್ಟ್ ಬರಬೇಕು ಅಂತಂದ್ರೆ ಈ ರೀತಿಯಾಗಿ ನೀವು ಮ್ಯಾರಿನೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒಂದ್ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತೆ ಖಾರದ ಪುಡಿ, ಇವು ಮೂರನ್ನು ಕೂಡ ನೀವು ಸರಿಯಾದ ಅಳತೆ 1 ಸ್ಪೂನು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ 1.5 ಚಮಚ ಹಾಕಿದ್ದೀನಿ ನಾನು. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಿಷ್ಟನ್ನ ಹಾಕ್ಬಿಟ್ಟು ಫಸ್ಟ್ ಒಂದ್ ರೌಂಡ್ ನಾವು ಚೆನ್ನಾಗಿ ಮ್ಯಾರಿನೇಷನ್ ಅಂದ್ರೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಪ್ರತಿ ಒಂದೊಂದು ಪೀಸ್ಗೂ ಕೂಡ ಉಪ್ಪು, ಖಾರ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನೀಟಾಗಿ ಅಂಟಬೇಕು. ಅವಾಗ ಚಿಕನ್ ಅದನ್ನೆಲ್ಲ ಹೀರ್ಕೊಂಡು ಬರೀ ನೀವು ಪೀಸೇ ತಿಂತೀರಾ ಅಂದ್ರೂ ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲ ಅಂತಂದ್ರೆ ಚಿಕನ್ ಟೇಸ್ಟ್ ಬರೋದಿಲ್ಲ, ಬರೀ ಬಿರಿಯಾನಿ ಮಾತ್ರ ಟೇಸ್ಟ್ ಆಗಿರುತ್ತೆ. ಸೊ ಹಂಗಾಗಿ ಇದನ್ನ ಫಸ್ಟ್ ಮಾಡ್ಕೊಳ್ಳಿ. ಒಂದ್ ರೌಂಡ್ ಕಲ್ಸಿದಾದ್ಮೇಲೆ ಈಗ ನೆಕ್ಸ್ಟ್ ನಾವು ಮತ್ತೇನ್ ಜಾಸ್ತಿ ಹೊತ್ತು ಬಿಡೋಂಗಿಲ್ಲ. ನೆಕ್ಸ್ಟ್ ನಾವು ಒಂದ್ 2 ಇಂಚು ಚಕ್ಕೆ, 10 ರಿಂದ 12 ಲವಂಗ, ಹಾಗೆ 2 ಏಲಕ್ಕಿ, 3 ಹಸಿಮೆಣಸಿನ್ಕಾಯಿ, ಹಾಗೆ ಮೊಸರು. ಅದು ಕಪ್ಪುಗಟ್ಲೆ ಹಾಕ್ತಾರೆ, ಬಟ್ ಮೊಸರನ್ನ ಬಿರಿಯಾನಿಗೆ ಹಾಕಿದ್ರೆ ತುಂಬಾ ಜನ ಇಷ್ಟಪಡೋದಿಲ್ಲ. ಸೊ ಹಂಗಾಗಿ ಜಸ್ಟ್ ಒಂದು 4 ಸ್ಪೂನ್ ನಾನು ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು. ಹಾಗೆ ಒಂದೇ 1 ಸ್ಪೂನ್ ಅಷ್ಟು ಧನಿಯಾ ಪುಡಿ, 2 ಚಮಚ ಬಿರಿಯಾನಿ ಮಸಾಲ ಪೌಡರು, ಮನೆ ದರ ಆಗಿರ್ಬೋದು ಅಥವಾ ಅಂಗಡಿ ದರ ಆಗಿರ್ಬೋದು, ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಪುಡಿ, 1 ಕಪ್ ಸಣ್ಣದಾಗಿ ಹೆಚ್ಚಿರೋ ಅಂತ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಹಾಗೆ ಅಷ್ಟೇ ನಾನು ಪುದೀನಾ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ, ಅದು ಕೂಡ ಫುಲ್ ಸಣ್ಣದಾಗಿ ಹೆಚ್ಚಿದ್ದೀನಿ. ಈಗ ನಾವು ಈಗ ತಾನೇ ಕರ್ದಿರೋ ಅಂತಹ ಈರುಳ್ಳಿ ಏನಿರುತ್ತೋ ಅದನ್ನ ಹಾಕ್ಬಿಟ್ಟು, ಅಂದ್ರೆ ನಾವು ಕರ್ದಿರೋದ್ರಲ್ಲಿ ಅರ್ಧ ಭಾಗ ಈಗ ಮಿಕ್ಸ್ ಮಾಡ್ಬೇಕಾಗುತ್ತೆ. ಈರುಳ್ಳಿ ಕರ್ದಿರೋ ಅಂತ ಎಣ್ಣೆ ಏನಿರುತ್ತೋ ಅದೇ ಎಣ್ಣೆನ 2 ಸ್ಪೂನು ನಾನು ಬಿಡ್ತಾ ಇದ್ದೀನಿ. ಒಂದು ಫುಲ್ ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ ನಾನು. ಸೊ ಅರ್ಧ ಹೆಚ್ಚಿಟ್ಕೊಂಡು ಅದನ್ನ ಹಿಂಡ್ತಾ ಇದ್ದೀನಿ. ಈಗ 2ನೇ ಸುತ್ತಿನ ಮಿಕ್ಸಿಂಗ್ ಸ್ಟಾರ್ಟ್. ಸೊ ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಂತಂದ್ರೆ ನೀವು
ಇಲ್ಲೇ ಅದು ಫ್ರೈ ಆಗಿ ಹೋಗ್ಬಿಡ್ಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೀವು. ನೋಡೋರಿಗೆ ಏನಿದು ಆಲ್ರೆಡಿ ಫ್ರೈ ಆಗಿದೆಯಲ್ಲ ಅನ್ನಂಗೆ ಕಾಣಬೇಕು. ಯಾಕಂದ್ರೆ ಪ್ರತಿಯೊಂದೊಂದು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮೊಸರಾಗಿದ್ರೆ ಆ ಖಾರ ಮತ್ತೆ ಮಸಾಲೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಮೊಸರನ್ನ ಕಡಿಮೆ ಹಾಕಿರೋದು ನಾನು. ಒಂದು 20 ನಿಮಿಷ ಅಂದ್ರೆ ಇದನ್ನ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಿ ಇದನ್ನ. ಇವಾಗ ಅಲ್ಲಿ ತನಕ ಖಾಲಿ ಕೂರಕ್ ಆಗಲ್ವಲ್ಲ, ಸೊ ಅದ್ರ ಒಳಗೆ ನೀವು ಕೆಲವೊಂದನ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. 40 ml ಅಂದ್ರೆ ಒಂದು ಟೀ ಲೋಟದಷ್ಟು ಹಾಲನ್ನ ಬಿಟ್ಕೊಂಡಿದ್ದೀನಿ. ಸೊ ಈ ಹಾಲಿಗೆ ಸ್ವಲ್ಪ ಕೇಸರಿನ ಹಾಕ್ತಾ ಇದ್ದೀನಿ. ಕೇಸರಿ ದುಬಾರಿ ಇರ್ಬೋದು, ಬಟ್ ಒಂದು 70 ರೂಪಾಯಿ ಕೊಟ್ರೆ 25 ಮಿಲಿಗ್ರಾಮು ಬರುತ್ತೆ. ಈಗ ಅದ್ರಲ್ಲಿ ಏನಿದೆ ಅಲ್ವಾ ಡಬ್ಬಿನಲ್ಲಿ ಅಷ್ಟು, ಸೊ ಅದರಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಸ್ವಲ್ಪ ಕೇಸರಿನ ಹಾಕಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಕ್ವಾಲಿಟಿ ಇದಾಗಿತ್ತು ಅಂತಂದ್ರೆ ಬೇಗ ಕಲರ್ ಬಿಟ್ಕೊಳ್ಳುತ್ತೆ, ಒಳ್ಳೆ ಕಲರ್ ಕೂಡ ಬರುತ್ತೆ. ಸೊ ಹಂಗಾಗಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೇಸರಿ ಹಾಲು ರೆಡಿ ಆದ ನಂತರ ಇವಾಗ ಬಾಸ್ಮತಿ ರೈಸ್ನ ನೆನೆ ಇಡ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ರೈಸ್ ಆದ್ರೇನು ನಮಗೆ ಒಟ್ಟು ಬಾಸ್ಮತಿ ರೈಸು ಉದುವಾಗಿ ಬರ್ಬೇಕು, ಅಕ್ಕಿ ಕಾಳೆಲ್ಲ. ಸೊ ಇವಾಗ 1.5 ಲೋಟ ಅಂದ್ರೆ ಅರ್ಧ ಕೆಜಿ ಅಕ್ಕಿನ ನಾನು ನೆನೆ ಇಡ್ತಾ ಇದ್ದೀನಿ. ಈ 3/4 ಕೆಜಿ ಚಿಕನ್ಗೆ ಅರ್ಧ ಕೆಜಿ ರೈಸ್ ನೆನ್ಪಿಟ್ಕೊಳ್ಳಿ. ಅಂದ್ರೆ ಮಸಾಲೆಗೂ ಮತ್ತು ರೈಸಿಗೂ ಸರಿಯಾದ ಹೊಂದಾಣಿಕೆನಲ್ಲಿ ನಾನು ಹಾಕಿದ್ದೀನಿ. ಬರೀ ಬಾಸ್ಮತಿ ರೈಸೇ ಬೇಡ ಅಂತ ಅನ್ನೋರು ಬೇಕಾದ್ರೆ ಜೊತೆಗೆ ನೀವು ಸಣ್ಣ ಅಕ್ಕಿನೂ ಕೂಡ ಮಿಕ್ಸ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇವಾಗ ಒಂದ್ಸಲ ವಾಶ್ ಮಾಡ್ಬಿಟ್ಟು ನೀಟಾಗಿ ಅದನ್ನ ನೆನೆ ಇಡೋಣ. ಆದ್ರೆ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಟೈಮ್ ಉಳಿಸ್ತಾ ಇದ್ದೀನಿ, ಯಾಕಂದ್ರೆ ಜೊತೆನಲ್ಲೇ ಮಾಡ್ಬೇಕಲ್ಲ ರೈಸು ಮತ್ತೆ ಫ್ರೈನ. ಅದಕ್ಕೆ ನಿಮಗೆ ಈಸಿ ಆಗ್ಲಿ ಅಂತ ಈ ತರ ಹೇಳ್ಕೊಡ್ತಾ ಇದ್ದೀನಿ. ಟೈಮ್ನ ಉಳಿಸ್ಕೊಂಡು ತುಂಬಾ ಅದ್ಭುತವಾಗಿ ನೀವು ಮಾಡ್ಬೋದು ಕಡಿಮೆ ಸಮಯದಲ್ಲಿ, ಯಾವ ರಿಸ್ಕು ಇಲ್ದಂಗೆ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂತ ಚಿಕನ್ನ ನಾವು ಫ್ರೈ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಈಗ ಏನು ಎಣ್ಣೆ ಕರೆದಿದ್ನಲ್ವಾ ಈರುಳ್ಳಿನ, ಅದೇ ಎಣ್ಣೆನೆ ಬಿಟ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಬಿಡ್ತಾ ಇದ್ದೀನಿ. ಸೊ ಜಾಸ್ತಿ ಬಿಡೋದು ಬೇಕಾಗಿಲ್ಲ, ಯಾಕಂದ್ರೆ ಭಾಳ ಎಣ್ಣೆ ಅಂತ ಅನ್ಸ್ಬಿಡುತ್ತೆ. ಚಿಕನಿಗೂ ಮಿಕ್ಸ್ ಮಾಡ್ತೀವಿ, ಇಲ್ಲೂ ಹಾಕ್ತಿವಿ, ಮತ್ತೆ ರೈಸಿಗೂ ಒಂದ್ ಸ್ವಲ್ಪ ಹಾಕಿರ್ತೀವಿ. ಜಾಸ್ತಿ ಎಣ್ಣೆ ಯೂಸ್ ಮಾಡೋದು ಬೇಡ ಅಂತ ಅಷ್ಟೇ. ಸೊ ಇವಾಗ ನಾವು ಚಿಕನ್ ಏನಿರುತ್ತೋ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವೀಗ ಚಿಕನ್ ಎಲ್ಲ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ, ಚೆನ್ನಾಗಿ ಬೇಯಬೇಕು ಅದು. ಇವಾಗ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಮ್ಯಾರಿನೇಟ್ ಮಾಡಿರ್ತೀವಲ್ವಾ, ಸೊ ಅದೇ ನೀರನ್ನೇ ನಾನು ಬಿಡ್ತಾ ಇದ್ದೀನಿ. ಇದಕ್ಕೆ ನೀರು ನೀವು ಸ್ವಲ್ಪ ಗ್ರೇವಿ ತರ ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ಅಂದ್ರೆ ಪೂರ್ತಿ ಗ್ರೇವಿ ಆಗ್ಬಾರ್ದು, ಇದು ಜಸ್ಟ್ ಒಂದ್ ಸ್ವಲ್ಪ ಮಟ್ಟಿಗೆ ಬರಬೇಕು. ಏನಕ್ಕೆ ಅಂತಂದ್ರೆ ಆ ಗ್ರೇವಿ ತರ ಇತ್ತು ಅಂತಂದ್ರೆ ಮಸಾಲೆ ಫುಲ್ಲು ಅನ್ನಕ್ಕೆಲ್ಲ ಕಲ್ಸ್ಕೊಂಡ್ ತಿನ್ಬಹುದು. ಆದಷ್ಟು ಸ್ವಲ್ಪ ಗಟ್ಟಿನೇ ಇರಲಿ ಇದು. ಒಂದು ಟೀ ಲೋಟದಷ್ಟು ಮಾತ್ರನೇ ನಾನು ನೀರು ಬಿಡ್ತಾ ಇದ್ದೀನಿ. ಸೊ ಆದಷ್ಟು ಗಟ್ಟಿ ಇದ್ರೆ ಚಂದ ಇದು. ಪೂರ್ತಿ ಏನಕ್ಕೆ ಅಂದ್ರೆ ಸ್ವಲ್ಪ ಶೇರ್ವಾ ತರ ಬೇಕು ಅಂತಂದ್ರೆ ಶೇರ್ವಾ ಕಲ್ಸ್ಕೊಂಡ್ ತಿನ್ನೋದು ಅಭ್ಯಾಸ ಇರುತ್ತೆ ಕೆಲವರಿಗೆ, ಬರೀ ಬಿರಿಯಾನಿ ತಿನ್ನಂಗ್ ಆಗಲ್ಲ ಅಂತ ಅಂದ್ರೆ ಮಾತ್ರ ಸ್ವಲ್ಪ ನೀರ್ ಬಿಟ್ಟು ಸ್ವಲ್ಪ ಮಟ್ಟಿಗೆ ಲೈಟಾಗಿ ಗ್ರೇವಿ ತರ ಬರೋಂಗ್ ಮಾಡಿ ಆ ಶೇರ್ವನ್ನ ನೀವು ಎತ್ತಿಟ್ಕೊಂಡು ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಅದನ್ನ ಹಾಕೊಂಡು ತಿನ್ಬೋದು. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದ್ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಇದನ್ನ ಬಿಡೋಣ. ಇವಾಗ ಕುದಿ ಬರ್ತಾ ಇದೆ, ಪೀಸ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದಾವೆ. ಇವಾಗ ನೀವು ಏನಾರ ಒಂದ್ ಸ್ವಲ್ಪ ಉಪ್ಪು ಖಾರ ಏನಾರ ಕಮ್ಮಿ ಅನ್ಸಿದ್ರೆ ಸೊ ಹಾಕೋಬಹುದು. ಹಾಕ್ಬಿಟ್ಟು ಟೇಸ್ಟ್ ನೋಡಿ, ಈ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಹಿಂಗ್ ಬಂತು ಅಂತಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅದು. ಸೊ ಇಲ್ಲಿಗೆ ಇದು ಫ್ರೈ ರೆಡಿ ಆಯ್ತು ಅಂತಾರೆ. ಅದರಲ್ಲಿ ಒಂದ್ ಸ್ವಲ್ಪ ಮಟ್ಟಿಗೆ ಗ್ರೇವಿನ ನಾನು ಎತ್ತಿಟ್ಕೋತಾ ಇದ್ದೀನಿ. ಈಗ ರೈಸ್ ಮತ್ತೆ ಫ್ರೈನ ಜೊತೆನಲ್ಲೇ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಎಡವಟ್ಟಾಗೋದು ಜಾಸ್ತಿ. ಸೊ ಹಂಗಾಗಿ ನಾನು ಫಸ್ಟ್ ಫ್ರೈನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ನಾನು ಅನ್ನನ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ರೈಸ್ ನ ಬಸಿಯೋ ಅಷ್ಟು ನೀರನ್ನ ಹಾಕ್ಬೇಕಾಗುತ್ತೆ, ಅಂದ್ರೆ ಹಾಕಿದ್ದೆಲ್ಲ ಅಕ್ಕಿ ಮುಣಗ್ಬೇಕು. ಮತ್ತೆ ಇದನ್ನ ಬೇಗ ಬೇಯಿಸೋದು ಹೇಗೆ ಅಂತಂದ್ರೆ ಫಸ್ಟ್ ನೀರೆಲ್ಲ ಚೆನ್ನಾಗಿ ಕಾಯೋ ತನಕ ಬಿಡ್ಬೇಕಾಗುತ್ತೆ. ಅಂದ್ರೆ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾವಲ್ವಾ, ಸೊ ಅವಾಗ ಒಂದ್ ಸ್ವಲ್ಪ ಮಸಾಲೆನ ಹಾಕ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಒಂದು 3 ಮೆಣಸಿನ್ಕಾಯಿ, 6 ರಿಂದ 7 ಲವಂಗ, 1-2 ಏಲಕ್ಕಿ, ಹಾಗೆ ಒಂದು ಅರ್ಧ ಚಮಚ ಶಾಜೀರಾ ಅಂದ್ರೆ ಜೀರಿಗೆ, ಒಂದು ಚಕ್ರ ಮಗು, ಹಾಗೆ 2 ಇಂಚು ಚಕ್ಕೆ. ಇದಿಷ್ಟೇ ಸಾಕು ಮಸಾಲೆ ಇದಕ್ಕೆ. ಸೊ ಇವಾಗ ಹಾಕ್ತಾ ಇದ್ದೀನಿ. ಈಗ ಇದ್ರ ಜೊತೆನೆ ಒಂದ್ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಅದನ್ನ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಅದಕ್ಕೊಂದ್ ಸ್ವಲ್ಪ ಹಾಕಿದ್ರೆ ಸಾಕು. ಒಂದ್ ಸ್ವಲ್ಪ ಮಸಾಲೆ ಆ ಬಿಸಿ ನೀರಲ್ಲಿ ಬೆಂದಾದ್ಮೇಲೆ ಈಗ ನಾನು ಅದಕ್ಕೆ ನೆನ್ಸಿಟ್ಟಿರೋ ಅಂತ ಅಕ್ಕಿ ಏನಿರುತ್ತೋ ಅದನ್ನ ಹಾಕ್ತಾ ಇದ್ದೀನಿ. ಈಗ ಕರ್ದಿರೋ ಎಣ್ಣೆನೆಯ 1 ಚಮಚ ಮಾತ್ರ ಬಿಡ್ತಾ ಇದ್ದೀನಿ. ಹಾಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ನಾವು ನೀರು ಬಸಿತೀವಲ್ವಾ, ಸೊ ಬಸ್ದಾಗ ಎಲ್ಲ ಉಪ್ಪಿನಾಂಶ ಹೋಗ್ಬಿಡುತ್ತೆ ಬಹಳಷ್ಟು, ಅವಾಗ ಅನ್ನ ಸಪ್ಪೆ ಅನ್ಸುತ್ತೆ. ಆಮೇಲೆ ನೀವು ಮಿಕ್ಸ್ ಮಾಡ್ತೀನಿ ಅಂತಂದ್ರೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟೇ ಒಂದ್ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕೋತಾ ಇದ್ದೀನಿ. ಮತ್ತೆ ಇದು ಅಕ್ಕಿ ಹಾಕಿದ ನಂತರ ಆಲ್ರೆಡಿ ನೀರು ಬಿಸಿ ಇರುತ್ತೆ, ಅಕ್ಕಿನ ನೆನ್ಸಿಟ್ಟಿರ್ತೀವಲ್ವಾ, ಸೊ ಹಂಗಾಗಿ ಬೇಗ ಬೇಯುತ್ತೆ. ಜಸ್ಟ್ ತಡನೆ ಮಾಡೋದಿಲ್ಲ, ಅದು ಒಂದು 5 ನಿಮಿಷ ಆದ್ರೆ ಸಾಕು, ಹಂಗೆ ಬೆಂದ್ಬಿಡುತ್ತೆ. ಅನ್ನನ ನಾವು ಪೂರ್ತಿ ಬೇಯಿಸೋ ಹಂಗಿಲ್ಲ, ಜಸ್ಟ್ ಅವಾಗವಾಗ ನೋಡ್ಕೊಂತ ಇರ್ಬೇಕು. ಅದನ್ನು ಯಾವ ರೀತಿ ಇರ್ಬೇಕು ಅಂತಂದ್ರೆ ಮೇಲ್ಗಡೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಬೆಂದಿರ್ಬೇಕು, ಒಳಗಡೆ ಇನ್ನೂ ಗಟ್ಟಿ ಇರ್ಬೇಕು. ಈಗ ನಿಮಗೆ ತೋರಿಸ್ತಾ ಹೇಳ್ತೀನಿ, ಅದನ್ನ ಗೊತ್ತಾಗುತ್ತೆ. ಅಕ್ಕಿ ಮುರಿತಾ ಇದೆ, ಮೇಲ್ಗಡೆ ಸಾಫ್ಟ್ ಆಗಿದೆ, ಬಟ್ ಇನ್ನೂ ಕೂಡ ಮುರಿದ್ರೆ ಹಾಗೆ ಮುರಿತಾ ಇದೆ. ಇಲ್ಲಿಗೆ ಪರ್ಫೆಕ್ಟ್ ಆಗಿದೆ ಅಂತ ಒಂದು 70% ಬೆಂದಂಗೆ. ಸೊ ಇಷ್ಟ ಆದ್ರೆ ಸಾಕು. ಈಗ ರೈಸ್ ರೆಡಿ ಆಗಿದೆ ಅಂತ ಮತ್ತೆ ತಡ ಮಾಡಕ್ ಹೋಗಬೇಡಿ ಪೂರ್ತಿ ಮೆತ್ತಗಾಗೋವರೆಗೂ. ಈಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಬಸಿಬೇಕಾಗುತ್ತೆ. ಇಲ್ಲ ಡೈರೆಕ್ಟ್ ಆಗಿ ನೀವು ಅಕ್ಕಿನ ಎತ್ಕೊಂಡ್ಬಿಟ್ಟು ನಾವೇನ್ ಫ್ರೈ ಮಾಡ್ಕೊಂಡಿರ್ತೀವಿ ಆ ಚಿಕನ್ ಇಂದು ಅದಕ್ಕೆ ಹಾಕೊಂಡ್ರು ಕೂಡ ನಡೆಯುತ್ತೆ. ಈಗ ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಈಗ ನೀವು ಬಿಸಿ ಇಟ್ಕೊಂಡೆ ಏನ್ ಮಾಡ್ಬೇಕು ಅಂತ ಏನಿಲ್ಲ, ಫಸ್ಟ್ ಅಕ್ಕಿನ ಹಾಕ್ಬಿಟ್ಟು ಆಮೇಲೆ ಕೂಡ ಮಾಡಿದ್ರು ನಡೆಯುತ್ತೆ. ಸೊ
ಸೊ ಇವಾಗ ನಾನು ಹಂಗೆ ಈಗ ಆಲ್ರೆಡಿ ತಣ್ಣಗಾಗಿದೆ ಒಂದು ಸ್ವಲ್ಪ ಮಟ್ಟಿಗೆ, ಡೈರೆಕ್ಟ್ ಆಗಿ ಅನ್ನದ ಪಾತ್ರೆಯಿಂದ ಎತ್ಕೊಂಡು ಅಕ್ಕಿನ ಹಾಕ್ತಾ ಇದ್ದೀನಿ. ಸುತ್ತಲೂ ನಾವು ನೀಟಾಗಿ ಆಡ್ಬೇಕಾಗುತ್ತೆ. ಪೀಸಸ್ ಎಲ್ಲ ಕೆಳಗಿರ್ಬೇಕು, ರೈಸ್ ಎಲ್ಲ ಮೇಲಿರಬೇಕು. ಸೊ ಆ ರೀತಿಯಾಗಿ ನಿಧಾನಕ್ಕೆ ನೀವು ಆಡ್ತಾ ಹೋಗಿ. ಅದಕ್ಕೆ ಈಗ ನಾವು ಅವಾಗಲೇ ಮಾಡಿಟ್ಕೊಂಡಂತಹ ಕೇಸರಿ ಹಾಲು ಏನಿರುತ್ತೋ ಅದನ್ನ ಸುತ್ತಲೂ ಕೂಡ ಬಾರ್ಡರ್ ಅಲ್ಲಿ ಬಿಡ್ತಾ ಇದೀನಿ. ಅಂದ್ರೆ ಬಾರ್ಡರ್ ಏನಿರುತ್ತೋ ಆ ಪಾತ್ರೆದು ಆ ಸೈಡ್ ಬಿಡ್ತಾ ಇದೀನಿ ಫಸ್ಟ್ನೇದಾಗಿ. ಸೊ ಅಲ್ಲಿ ಬಿಡ್ತು ಅಂತಂದ್ರೆ ಆ ಕೆಳಗಡೆ ಇರೋ ಚಿಕನ್ಗೆಲ್ಲ ಚೆನ್ನಾಗಿ ಆಡ್ಕೊಳ್ಳುತ್ತೆ ಹೋಗಿ. ಸೊ ಹಂಗಾಗಿ ಬಾರ್ಡರ್ ಹತ್ರ ಬಿಟ್ಟು ಈಗ ನೆಕ್ಸ್ಟ್ ನಾವು ಕರ್ದಿರೋ ಅಂತ ಈರುಳ್ಳಿ ಅರ್ಧ ಉಳಿಸ್ಕೊಂಡಿದ್ನಲ್ವಾ, ಸೊ ಆ ಅರ್ಧನ ಇವಾಗ ಹಾಕ್ತಾ ಇದ್ದೀನಿ. ಸೊ ಪೂರ್ತಿ ನಾವೇನ್ ಕರ್ಕೊಂಡಿರ್ತೀವಿ ಅಷ್ಟು ಖಾಲಿ ಆಗ್ಬೇಕದು 3 ಈರುಳ್ಳಿನೂ ಕೂಡ. ಈಗ ಶೇರ್ವ ಎತ್ತಿಟ್ಕೊಂಡಿದ್ನಲ್ವಾ ಆ ಗ್ರೇವಿನ ಸುತ್ತಲೂ ಹಾಕ್ತಾ ಇದ್ದೀನಿ. ಸೊ ಹಿಂಗ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ರೈಸು ಕೂಡ ಒಳ್ಳೆ ಮಸ್ತ್ ಟೇಸ್ಟ್ ಬರುತ್ತೆ, ಅಂದ್ರೆ ಫ್ಲೇವರ್ ಸಖತ್ತ ಬರುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ನಾನು ಕರ್ದಿರೋ ಅಂತ ಎಣ್ಣೆ ಏನಿತ್ತು ಅದನ್ನು ಕೂಡ 1-2 ಚಮಚ ಬಿಡ್ತಾ ಇದ್ದೀನಿ. ಇದ್ರ ಮೇಲ್ಪಟ್ಟು ನೀವು ತುಪ್ಪನೂ ಕೂಡ ಬಳಸ್ಕೋಬಹುದು, ತುಪ್ಪನೂ ಹಾಕ್ಬೋದು ಅಥವಾ ಮತ್ತೆ ಕೊತ್ತಂಬರಿ ಪುದೀನೂ ಕೂಡ ಹಾಕ್ಬೋದು. ಬಟ್ ಅವೇನು ಬೇಕಾಗಿಲ್ಲ ಸಿಂಪಲ್ ಆಗಿ ಮಾಡೋದಾದ್ರೆ. ಇವಾಗ ನಾವು ಕುಕ್ಕರ್ ಅಲ್ಲಿ ದಮ್ ಕಟ್ಸ್ಬೇಕಾಗುತ್ತೆ. ಎಷ್ಟು ಈಸಿ ಅಂತಂದ್ರೆ ಮಾಮೂಲಾಗಿ ದಮ್ ಕಟ್ಸ್ತೀವಲ್ವಾ, ಅದು ಕೆಳಗೆ ಒಂದು ಹಂಚಿಟ್ಟು ಮತ್ತೆ ಮೇಲ್ಗಡೆ ಇದ್ರ ಮೇಲೆ ಮುಚ್ಚಿ ಅದ್ರ ಮೇಲೆ ಏನಾರ ಒಂದು ವಜಿ ವಸ್ತು ಇಟ್ಟು ಇಷ್ಟೆಲ್ಲ ರೆಡಿ ಮಾಡೋ ಬದಲು ಸಿಂಪಲ್ ಆಗಿ ಕುಕ್ಕರ್ ಅಲ್ಲೇ ನಾವು ಇದ್ರ ರೀತಿ ಕ್ಯಾಪ್ ಮುಚ್ಚಿ ಇವಾಗ ನಾವು ಗ್ಯಾಸ್ನ ಆನ್ ಮಾಡ್ಬಿಟ್ಟು ಸೊ ಒಂದು ಲೋ ಫ್ಲೇಮಲ್ಲೇ ಇಡ್ಬೇಕಿದು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋ ಹಂಗಿಲ್ಲ. ಮತ್ತೆ ಕುಕ್ಕರ್ ಇಂದ ಅವೇ ಯಾವುದೇ ಕಾರಣಕ್ಕೂ ಹೊರಗೆ ಹೋಗೋದಿಲ್ಲ. ಅದಕ್ಕೆ ನಾವೇನ್ ವಿಜಲ್ ಹಾಕ್ತಿವಲ್ವಾ, ಸೊ ಆ ವಿಜಲ್ ಹಾಕಿದ್ರೆ ಸಾಕು, ಅವ ಯಾವ ಕಡೆಯಿಂದನೂ ಕೂಡ ಹೊರಗೆ ಹೋಗೋದಿಲ್ಲ. ಈಗ ಮತ್ತೆ ನಾವು ವಿಜಲ್ ಹೊಡೆಸ್ಬೇಕಂತಂದ್ರೆ ಇದ್ರಿಗೆ ಏನು ವಿಜಲ್ ಹೊಡ್ಸೋ ಅಂತ ಅವಶ್ಯಕತೆ ಇರೋದಿಲ್ಲ. ಲೋ ಫ್ಲೇಮಲ್ಲೇ ಇಟ್ಟು ಜಸ್ಟ್ ಒಂದು 5-6 ನಿಮಿಷ ಬಿಟ್ರಿ ಅಂತಂದ್ರೂ ಸಾಕು. ಆ ಅನ್ನನೂ ಕೂಡ ಮೆತ್ತಗಾಗಿರುತ್ತೆ, ಮತ್ತೆ ಚಿಕನ್ ಕೂಡ ಚೆನ್ನಾಗಿ ಬೇಯಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ಈಗ ದಮ್ಮು ಕೂಡ ಕಟ್ಸಂಗಾಗಿರುತ್ತೆ. ತುಂಬಾ ಸಿಂಪಲ್ ಮೆಥಡ್ ಅಂದ್ರೆ ಸಿಂಪಲ್ ಮೆಥಡ್ ಇದು. ಸೊ ಒಂದ್ಸಲ ಇದನ್ನ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಅನ್ನನೂ ಕೂಡ ಏನೂ ಆಗೋದಿಲ್ಲ, ಒಳಗಡೆ ಚೆನ್ನಾಗೇ ಇರುತ್ತೆ. ಒಂದು 5-6 ನಿಮಿಷ ಬಿಟ್ಟಿದ್ದೀನಿ. ನಿಮ್ಮಿದ್ರಿಗೆ ತೆಗೆದು ತೋರಿಸ್ತೀನಿ ಯಾವ ರೀತಿ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವೇ ನೋಡಿ. ಸೊ ಓಪನ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ದಮ್ ಕಟ್ಟಿದೆ ಮಾತ್ರ. ಸೊ ಅಡಿಗೆಲ್ಲ ಹೆಂಗೆ ಸುತ್ತಲೂ ಬಾರ್ಡರ್ ಬಿಡಿಸಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೈಸ್ ಆಗಿರ್ಬೋದು, ಆ ಮಸಾಲೆ ಆಗಿರ್ಬೋದು, ಆ ಹವೆ ಹೆಂಗ ಹೋಗ್ತಾ ಇದೆ. ಇಷ್ಟೇ ಸಿಂಪಲ್ ಆಗಿ ನೀವು ಮನೇಲೆ ಆರಾಮಾಗಿ ಮಾಡ್ಕೋಬಹುದು ಈ ಹೈದರಾಬಾದಿ ಬಿರಿಯಾನಿನ ಈ ಮೆಥಡ್ ಅಲ್ಲಿ. ಇವಾಗ ಬೇಕಾದ್ರೆ ಒಂದ್ ಸ್ವಲ್ಪ ಕೊತ್ತಂಬರಿನ ಉದುರಿಸ್ತಾ ಇದ್ದೀನಿ ನಾನು. ನೀವೇನೇ ಹೇಳಿ ಹೈದರಾಬಾದಿ ಬಿರಿಯಾನಿ ಅಂತಂದ್ರೆ ಒಂದು ಲೆಗ್ ಪೀಸ್ ಇರಬೇಕು, ಮತ್ತೆ ರೈಸು, ವೈಟ್ ರೈಸು ಮತ್ತೆ ಮಸಾಲೆ ಜೊತೆನಲ್ಲೇ ಇದ್ರು ಕೂಡ ಅದು ಮಿಕ್ಸ್ ಆಗಿರಬಾರ್ದು. ಅಂದ್ರೆ ಕಾಣ್ತಾ ಇರ್ಬೇಕು, ವೈಟ್ ರೈಸು ಕಾಣ್ತಾ ಇರ್ಬೇಕು, ಈ ಕಡೆ ಮಸಾಲೆ ಮಿಕ್ಸ್ ಆಗಿರೋದು ಕಾಣ್ತಾ ಇರ್ಬೇಕು. ಹಿಂಗಿತ್ತು ಅಂತಂದ್ರೆ ನೋಡಿದ್ರೆ ಗೊತ್ತಾಗ್ಬಿಡಕ್ಕದು ಹೈದರಾಬಾದಿ ಬಿರಿಯಾನಿನೇ ಅಂತ. ಸೊ ಹಂಗಾಗಿ ಜಾಸ್ತಿ ಮಿಕ್ಸ್ ಮಾಡಕ್ ಹೋಗಿಲ್ಲ ನಾನು. ಈಗ ಡೈರೆಕ್ಟ್ ಆಗಿ ತಟ್ಟೆ ಹಾಕ್ಯಂತ ಇದ್ದೀನಿ. ಬಿಸಿ ಬಿಸಿ ಇದ್ದಂಕಲೆ ಆ ತಟ್ಟೆಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಆಯ್ತಲ್ವಾ ಹೈದರಾಬಾದಿ ಬಿರಿಯಾನಿನ. ನಾನು ಲಾಸ್ಟ್ ಟೈಮ್ 2 ವರ್ಷದಿಂದ ತಿಂದದ್ದು, ಈಗಲೂ ಕೂಡ ಅದ್ರ ಫ್ಲೇವರ್ ಬಾಯಲ್ಲೇ ಇತ್ತು. ಈ ಬಿರಿಯಾನಿ ಮಾಡ್ಬೇಕು ಅನ್ಕೊಂಡು 2 ವರ್ಷ ಆಯ್ತು ಇಲ್ಲಿಗೆ. 2 ವರ್ಷದಿಂದ ತಿಂದಿದ್ದು, ಇವಾಗಲೇ ನಾನು ಮಾಡ್ಕೊಂಡು ತಿಂತಾ ಇರೋದು. ಸೊ ನಿಜವಾಗ್ಲೂ ಮಾಡಿದಕ್ಕೂ ಕೂಡ ಸಾರ್ಥಂಗೆ ಎಲ್ಲ ಐಟಮ್ಸ್ ಕೂಡ ಕರೆಕ್ಟಾಗಿ ಹಾಕಿ ಮಾಡಿದ್ದೀನಿ ನಾನು. ರೈಸ್ ಬಗ್ಗೆ ಅಂತ ಹೇಳಂಗೆ ಎಲ್ಲ ಸೂಪರ್ ಆಗಿ ಬಂದಿದೆ ಮಾತ್ರ. ಸೊ ಇದನ್ನ ಖಂಡಿತವಾಗ್ಲೂ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಕಷ್ಟ ಅಂತ ಅನ್ನೋರು ಒಂದ್ಸಲ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ನೀವು ಒಂದ್ಸಲನಾರು ಟ್ರೈ ಮಾಡಿ, ಅಥವಾ ಬೇರೆಯವ್ರಿಗೆ ಶೇರ್ ಮಾಡಿ. ಯಾರಾದ್ರೂ ಇದನ್ನ ತಿನ್ಬೇಕು ಅಂತ ಬಹಳ ನೆನ್ಸಿರ್ತಾರಲ್ವಾ, ಸೊ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿರಿಯಾನಿ ಅಂದಮೇಲೆ ಲೆಗ್ ಪೀಸ್ ಇರಲೇಬೇಕು. ಲೆಗ್ ಪೀಸ್ ಲವರ್ಸ್ ಯಾರು ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ. ಪೀಸಸ್ ಅಂದ್ರೆ ಬಾಯಲ್ಲಿಟ್ಟರೆ ಕರಗಬೇಕು, ಆ ಫ್ಲೇವರ್ ಹಂಗೆ ಸಿಗ್ಬೇಕು ನೋಡ್ರಿ. ನಾನು ಸ್ಟಾರ್ಟಿಂಗ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಮಿಕ್ಸ್ ಮಾಡೋದು ಹೇಳ್ಕೊಟ್ಟಿದ್ನೋ, ಸೊ ಆ ರೀತಿ ಮಾಡಿದ್ರಿ ಅಂತಂದ್ರೆ ಪೀಸಸ್ ಕೂಡ ಸಖತ್ ಟೇಸ್ಟ್ ಬರ್ತವೆ. ಈ ಹೈದರಾಬಾದಿ ಬಿರಿಯಾನಿ ತಿನ್ನಕ್ಕೆ ಹೈದರಾಬಾದ್ಗೆ ಏನು ಹೋಗ್ಬೇಕಾಗಿಲ್ಲ, ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.